ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಫಟಿಕ 3 ಕಲರ್ಸ್ ಬಿಟ್ಟಿತ್ತು. ಅಂದರೆ ಲೈಟ್ ಬ್ಲೂ ಇಂದ ಡಾರ್ಕ್ ಬ್ಲೂ, ಆ ಥರ ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಅಂತ ಏನಿಲ್ಲ, ಸ್ವಲ್ಪ ಡಾರ್ಕ್ ಇರೋ ಗಿಡ ಒಂದೇ ಗಿಡದಲ್ಲಿ ಸುಮಾರು ಬಿಟ್ಟಿತ್ತು. ಹಾಗಾಗಿ ಅದನ್ನು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಯಾರು ನನ್ನ ವಿಡಿಯೋನ ನೋಡ್ತಾ ಇಲ್ವೋ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾರ್ಮಲ್ಲಾಗಿ ಎಲ್ಲರ ಹತ್ರನೂ ಇರುವಂಥದ್ದು ಈ ಕಲರು ಸ್ಫಟಿಕ. ಇದು ಲೈಟ್ ಕಲರ್ ಸ್ಫಟಿಕ. ಇದನ್ನು ತಂದಾಗಲೇ ನಾನು ತುಂಬಾ ಖುಷಿಯಾಗಿತ್ತು. ಇದನ್ನು ಇನ್ನೊಂದು ಹಾಕಿದ ತಕ್ಷಣ ಅದಂತೂ ಇನ್ನೂ ತುಂಬಾ ಖುಷಿಯಾಗಿತ್ತು. ನಾನೆಲ್ಲಾದರೂ ಫಂಕ್ಷನಿಗೆ ಹೋದರೆ ಫಸ್ಟು ಯಾರಾದರೂ ಮುಡ್ಕೊಂಡಿದ್ರೆ ಕೇಳ್ತೀನಿ. ಇದು ನಿಜ ನನಗೆ ಗೊತ್ತಿರಲಿಲ್ಲ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಬ್ಲೂ ಕಲರ್ ಅಂದರೆ ಇದು ಒಂದು ನಿಮಿಷ ತೋರಿಸ್ತೀನಿ. ಇದು ಪುಟ್ಟದಾಗಿದೆ, ಇಷ್ಟು ಉದ್ದ ಇದೆ. ಇದು ತುಂಬಾ ಉದ್ದ ಕೂಡ ಇದೆ, ಇಷ್ಟು ಉದ್ದ ಇದೆ, ದೊಡ್ಡದಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ಸ್ಫಟಿಕ ಕಂಡ್ರೆ ಭಾಳ ಖುಷಿ. ನನಗಂತೂ ತುಂಬಾ ಇಷ್ಟ. ಇದಕ್ಕೂ ಡಿಫ್ರೆನ್ಸ್ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರ್ಬೋದು. ನೋಡಿ ಹೀಗಿದೆ. ನನಗಂತೂ ತುಂಬ ಇಷ್ಟ ಸ್ಫಟಿಕ ಹೂವು. ಆಮೇಲೆ ಇನ್ನೊಂದೇನು ಅಂತಂದರೆ, ಇದರಲ್ಲಿ ಇನ್ನೂ ಬಿಟ್ಟಿಲ್ಲ, ಇನ್ನು ಪುಟ್ಟದಿದೆ. ಈ ಕಲರು ಇದಕ್ಕಿಂತ ಈಗ ಬ್ಲೂ ಅಲ್ಲಿ ನಾವು ಹೇಗೆ ಲೈಟು ಡಾರ್ಕು ನೋಡಿದ್ವೋ ಅದೇ ರೀತಿ ಲೈಟ್ ಇದು. ಇನ್ನೊಂದು ನನ್ನ ಹತ್ರ ಡಾರ್ಕ್ ಇದೆ. ಇವಾಗ ಗಿಡ ಬರ್ತಾ ಇದೆ. ಈಗ ಸ್ಫಟಿಕ ಹೂವು ಸ್ಟಾರ್ಟ್ ಆಗಿದೆ. ಈಗ ಅದ್ರ ಸೀಸನ್ ಇದು. ಸುಮಾರು ಒಂದು 5 ತಿಂಗಳು 6 ತಿಂಗಳು ಹೂವು ಬಿಡುತ್ತೆ. ಇದು ಗಿಡ ತುಂಬ ದೊಡ್ಡದಾಗಿ ಚೆನ್ನಾಗಿದ್ದರೆ ಜಾಸ್ತಿ ಹೂವು ಸಿಗುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಫಟಿಕ. ನನ್ನ ಹತ್ರ ಸುಮಾರು ಎಲ್ಲೋ ಕಲರ್ ಒಂದು ಹಾಕಿಲ್ಲ, ಡಬಲ್ ಕಲರು ಬ್ಲೂ ಮತ್ತು ವೈಟು 2 ಕಾಂಬಿನೇಷನಲ್ಲಿ ಹಾಕಿದ್ದೀನಿ. ಅದು ಇನ್ನೇನು ಬಿಡುತ್ತೆ, ಇನ್ನೊಂದು ವಾರ 15 ದಿನದಲ್ಲಿ. ಅದನ್ನು ನಿಮಗೆ ಆಮೇಲೆ ಶೇರ್ ಮಾಡ್ತೀನಿ. ಅದು ಬಿಟ್ಟಾಗ, ಹೂ ಬಿಟ್ಟಿದ್ದಾಗ ಎಲ್ಲ ಫುಲ್ಲು ಇವತ್ತೆಲ್ಲ ಕ್ಲೀನ್ ಮಾಡಿ ಒಂದು ಕಡೆಗೆ ನಾನು ಸ್ಫಟಿಕ ಗಿಡ ಎಲ್ಲ ಹಾಕ್ಕೊಂಡಿದ್ದೀನಿ. ಸುಮಾರು ಗಿಡ ಎಲ್ಲ ಒಂಥರ ಇದಾಗ್ಬಿಟ್ಟಿತ್ತು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಗಿಡ ಹೇಗೆ ಹಾಕ್ಕೊಂಡೆ ನಾನು ಇವತ್ತು ಅಂತ ಹೇಳಿ. ನೋಡಿ ಈ ರೀತಿ ಆಗಿದೆ. ನನಗಂತೂ ತುಂಬ ಇಷ್ಟ. ನನ್ನ ಹತ್ರ ಇರೋದು ಇದಕ್ಕಿಂತ ಬೇಬಿ ಪಿಂಕ್ ಇದೆ, ಒಂದು ವೈಟ್ ಇದೆ, ಡಬಲ್ ಕಲರ್ ಇದೆ, ರೆಡ್ ಇದೆ, ಇನ್ನು ಡಾರ್ಕ್ ಕಲರು, ಇದರಲ್ಲಿ ಸರಸ್ವತಿ ಕಲರು ಡಾರ್ಕ್ ಕೂಡ ನನ್ನ ಹತ್ರ ಇದೆ. ಇದು ಬೇಬಿ ಪಿಂಕ್. ಇದು ಇವತ್ತೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇದು ಸ್ವಲ್ಪ ಬಾಡಿದೆ. ಇದು ರೆಡ್ ಕಲರ್ ಸ್ಫಟಿಕ. ಇದು ಪುಟಾಣಿಗಿರುತ್ತೆ, ಎಲೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ರೆಡ್ ಅಂತ. ಇದು ಸ್ವಲ್ಪ ಬಾಡ್ಕೊಂಡಿದೆ, ಇವತ್ತು ಹಾಕಿದ್ದೆ ಅಲ್ಲ ಅದಕ್ಕಾಗಿ. ಇದು ಬಂದು ವೈಟು, ಅಲ್ಲಿ ಬೇಬಿ ಪಿಂಕು, ಅಲ್ಲಿ ರೆಡ್ಡು, ಇಲ್ಲಿ ವೈಟು. ಇದು ಸರಸ್ವತಿ ಕಲರು, ಲೈಟ್ ಕಲರ್ ಸರಸ್ವತಿ ಕಲರ್ದು. ಇದು ಬ್ಲೂ ಬಿಟ್ಟಿದೆ ನೋಡಿ, ಎಷ್ಟೊಂದು ಬಿಟ್ಟಿದೆ. ನಾನಿವತ್ತು ಬೆಳಿಗ್ಗೆ ತೆಗೆದೇ ಇಲ್ಲ, ಗಿಡ ಎಲ್ಲ ಹಾಕ್ತಾ ಇದ್ನಲ್ವ. ಇದು ಪಾಟಲ್ಲೇ ಬಂದಿತ್ತು, ಇಷ್ಟು ದೊಡ್ಡ ಗಿಡ. ಹಾಗಾಗಿ ಅದನ್ನು ತೆಗೆದು ಹಾಕಿದ್ದೀನಿ. ಇದು ಡಬಲ್ ಕಲರ್ ಸ್ಫಟಿಕ. ಇದೇನಿಲ್ಲ, ಈ ಥರ ಮುರಿದೋಗಿದೆ ನೋಡಿ. ಇದನ್ನು ಹೀಗೆ ನೆಟ್ರೇ ಬಂದುಬಿಡುತ್ತೆ. ಇದು ನಾನು ಇದೇ ಥರ ಒಂದು ಕಡ್ಡಿ ಕೊಟ್ಟಿದ್ದರು, ಈ ಥರದ್ದು ಒಂದು ಕೊಟ್ಟಿದ್ದರು. ಇದರಲ್ಲಿ ಇದೊಂದು ಗಿಡ ಇಷ್ಟೊಂದು ಗಿಡ ಮಾಡಿ 6 ಕಡೆ ನೆಟ್ಟಿದ್ದೆ. 6 ಗಿಡನೂ ಬಂತು. ತುಂಬ ಚೆನ್ನಾಗಿದೆ ಅದು ಡಬಲ್ ಕಲರ್ ಸ್ಫಟಿಕ. ಇಲ್ಲೊಂದು ಡಾರ್ಕ್ ಬ್ಲೂ ಹಾಕಬೇಕು ಅಂತ ಮಣ್ಣೆಲ್ಲ ತೆಗೆದು ಗೊಬ್ಬರ ಎಲ್ಲ ಹಾಕಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ನೋಡಿ ಎಷ್ಟು ರೋಗ ಬಂದಿದೆ ಅಂದರೆ, ಒಂದೊಂದು ಸಾರಿ ಒಂದೊಂದು ಥರ ರೋಗ ಬರುತ್ತೆ. ಎಲ್ಲದಕ್ಕೂ ಒಂದೇ ಔಷಧಿ ಹೊಡೆದ್ರೆ ಇದು ಎಷ್ಟು ಔಷಧಿ ಹೊಡೆದ್ರೂ ಹೋಗ್ತಿಲ್ಲ. ಈ ಥರ ಕಾಣಿಸ್ತಿರ್ಬೋದು ಕ್ಯಾಮ್ರಾದಲ್ಲಿ. ವೈಟ್ಗೆ ಇದೆಲ್ಲ ಫುಲ್ಲು ಅಲುಗಾಡಿಸಿದ್ರೆ ಸಾಕು. ಈ ಕರ್ಬೇವಿನ ಗಿಡದಲ್ಲಿ, ದಾಸವಾಳ ಗಿಡದಲ್ಲಿ ಎಲ್ಲ ಜಾಸ್ತಿ ಇದೆ. ಸ್ವಲ್ಪ DDT ಹಾಕಬೇಕು ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ DDTಗೆ ಹೋಗ್ತಾ ಇದೆ ಇವಾಗ. ಸ್ಫಟಿಕ ಗಿಡಕ್ಕೆ ಸೋಂಕಿನ ಹುಳ ಜಾಸ್ತಿ ಬರುತ್ತೆ. ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ನಮಗೆ ಹೂವು ಸಿಗುತ್ತೆ, ಗಿಡ ಚೆನ್ನಾಗಿರುತ್ತೆ. ಸೋಂಕಿನ ಹುಳನ ನಾವು ನೋಡ್ಕೊಳ್ದೆ ಹೋದರೆ ಎಲ್ಲ ಒಂದೇ ದಿನಕ್ಕೆ ಎಲ್ಲ ತಿಂದಾಕ್ಬಿಟ್ಟಿರುತ್ತೆ. ನಮಗೆ ಗೊತ್ತೇ ಆಗೋಲ್ಲ ಇದಕ್ಕೆ ಸೋಂಕಿನ ಹುಳ ಬಂದಿದೆ ಏನೋ ಅನ್ನೋದೇ ಗೊತ್ತಾಗಲ್ಲ. ಒಂದಿನ ಬಂದಿಲ್ಲ ಅಂದರೆ ಎಲ್ಲ ಫುಲ್ಲು ಎಲೆ ಎಲ್ಲ ತಿಂದಾಕ್ಬಿಟ್ಟಿರುತ್ತೆ. ಇಲ್ಲಿ ಎಲ್ಲ ಫುಲ್ಲು ಕೆಳಗಡೆ ಕರಿಬೇವು ಗಿಡ ಎಲ್ಲ ಬಂದುಬಿಟ್ಟಿತ್ತು ಸುಮಾರು.
ಇವತ್ತೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಬಿಸಿಲಿದೆ, ಬೆಳಗ್ಗೆನೇ ಬಂದ ತಕ್ಷಣವೇ ಎದ್ದಿದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಕಾಫಿ ಮಾಡ್ಕೊಂಡು ಕುಡಿದು ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವತ್ತು. ನೋಡೋಣ. ಇದೊಂದು ಕಾಕಡ ಗಿಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಸುಮಾರು ದಿನ ಆಯಿತು ಹಾಕಿ, ಈಗ ಇಷ್ಟುದ ಬಂದಿದೆ. ಸ್ವಲ್ಪ ಹೂ ಬಿಡ್ತಾ ಇತ್ತು. ಅದೇನು ಪಿಂಕ್ ಕಲರ್ ಮಗ್ ಬಂದು ಅರಳಿದಾಗ ವೈಟ್ ಆಗುತ್ತೆ. ಅಲ್ಲೊಂದಿದೆ ವೈಟು ಮಾಮೂಲಿ, ಅದು ಇಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಇನ್ನೆರಡು ಒಂದು ಕಲರ್ ಮಾತ್ರ, 2 ಕಲರ್ ಹಾಕಬೇಕು. ಡಾರ್ಕ್ ಸರಸ್ವತಿ ಕಲರು, ಡಾರ್ಕ್ ಬ್ಲೂ ಕಲರ್ನ ನಾನು ಸ್ಫಟಿಕ ಗಿಡನ ಆ್ಯಡ್ ಮಾಡಬೇಕಾಗಿದೆ. ನಿಮಗೆ ಇಷ್ಟರಲ್ಲಿ ಯಾವ ಕಲರ್ ಸ್ಫಟಿಕ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.